ಭೋಜನದ ಶ್ಲೋಕಗಳು. ಅನ್ನಪ್ರಸಾದವನ್ನು ಬಡಿಸಿದ ನಂತರ ಈ ಶ್ಲೋಕಗಳ ಮೂಲಕ ದೇವರನ್ನು ಪ್ರಾರ್ಥಿಸಿ ನಂತರ ಪವಿತ್ರ ಭಾವದಿಂದ ಊಟವನ್ನು ಮಾಡಬೇಕು. ಓಂ ಸಹನಾವವತು ಸಹನೌ ಭುನಕ್ತು ಸಹ ವೀರ್ಯಂಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ದೇವರು ನಮ್ಮೆಲ್ಲರನ್ನೂ ಕಾಪಾಡಲಿ. ನಾವೆಲ್ಲರೂ ಒಟ್ಟಿಗೆ ಊಟ ಮಾಡೋಣ, ಒಟ್ಟಿಗೆ ಕೆಲಸ ಮಾಡೋಣ, ಒಟ್ಟಿಗೆ ಜ್ಞಾನ ಸಂಪಾದನೆಯನ್ನು ಮಾಡಿಕೊಳ್ಳುತ್ತಾ ತೇಜಸ್ವಿಗಳಾಗೋಣ. ನಮ್ಮಲ್ಲಿ ದ್ವೇಷವು ಎಂದೆಂದಿಗೂ ಬಾರದಿರಲಿ. ಎಲ್ಲೆಡೆ ಶಾಂತಿ ಇರಲಿ, ಶಾಂತಿ ಇರಲಿ, ಶಾಂತಿ ಇರಲಿ. ಅನ್ನಪೂರ್ಣೆ ಸದಾ ಪೂರ್ಣೆ ಶಂಕರ ಪ್ರಾಣವಲ್ಲಭೆ ಜ್ಞಾನವೈರಾಗ್ಯ ಸಿದ್ಧ್ಯರ್ಥಂ ಭಿಕ್ಷಾಂ ದೇಹಿ ಚ ಪಾರ್ವತಿ. ಅನ್ನಸ್ವರೂಪಳು, ನಿತ್ಯ ಪೂರ್ಣಳು, ಪರಮೇಶ್ವರನ ಪತ್ನಿಯೂ ಆಗಿರುವ ಪಾರ್ವತೀದೇವಿಯೇ, ನಾನು ಲೌಕಿಕ ಉನ್ನತಿಯನ್ನು ಮತ್ತು ಪಾರಮಾರ್ಥಿಕ ಶ್ರೇಯಸ್ಸನ್ನು ಹೊಂದುವುದಕ್ಕಾಗಿ ನನಗೆ ಈ ಪ್ರಸಾದವನ್ನು ಅನುಗ್ರಹಿಸು. ಬ್ರಹ್ಮಾರ್ಪಣಂ ಬ್ರಹ್ಮಹವಿಃ ಬ್ರಹ್ಮಾಗ್ನೌ ಬ್ರಹ್ಮಣಾಹುತಂ ಬ್ರಹ್ಮೈವ ತೇನ ಗಂತವ್ಯಂ ಬ್ರಹ್ಮಕರ್ಮ ಸಮಾಧಿನಾ ಬ್ರಹ್ಮಾರ್ಪಣಮಸ್ತು. ಅರ್ಪಿಸುವ ಸಾಧನವೂ ಬ್ರಹ್ಮವೇ, ಅರ್ಪಿಸಲ್ಪಡುವ ನೈವೇದ್ಯವೂ ಬ್ರಹ್ಮವೇ, ಅರ್ಪಣೆಯನ್ನು ಸ್ವೀಕರಿಸುವ ಜಠರಾಗ್ನಿಯೂ ಬ್ರಹ್ಮವೇ, ಅರ್ಪಿಸುವವನೂ ಬ್ರಹ್ಮವೇ. ಹೀಗೆ ಎಲ್ಲ ಕ್ರಿಯೆಗಳು ದೈವಿಕವಾಗಿವೆ. ಎಲ್ಲದರಲ್ಲೂ ದೈವತ್ವವೇ ತುಂಬಿದೆ. ಎಲ್ಲವೂ ದೇವರಿಗೆ ಸಮರ್ಪಣೆಯಾಗಲಿ. ಸಮತಾ ಭ್ರಾತೃಭಾವಶ್ಚ ಸಮಾಜಸ್ಯ ಸುಲೋಚನೆ. ಸಮಾನತೆ ಮತ್ತು ಸಹೋದರ ಪ್ರೇಮವೇ ಸಮಾಜದ ಎರಡು ನಿಜವಾದ ಕಣ್ಣುಗಳು.